ಮಹತ್ವವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇದು ಅಷ್ಟಾಕ್ಷರ ಮಂತ್ರ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಇದರಲ್ಲಿ ಓಂಕಾರವನ್ನು ಬಿಟ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ 8 ಅಕ್ಷರಗಳು. ಶ್ರೀ ರಾಘವೇಂದ್ರಾಯ ನಮಃ ಎಂಬುದಾಗಿ ಈ ಅಷ್ಟಾಕ್ಷರ ಮಂತ್ರವನ್ನ ಯಾರು ನಿರಂತರವಾಗಿ ಜಪ ಮಾಡ್ತಾರೋ, ಆಮೇಲೆ ಅನುಸಂಧಾನ ಮಾಡ್ತಾರೋ, ರಾಯರ ಕರುಣೆಯನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಯಾರು ಈ ಮಂತ್ರವನ್ನ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬಂತಹ ಈ ಮಂತ್ರವನ್ನ ಅನುಸಂಧಾನ ಪೂರ್ವಕವಾಗಿ ಜಪ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಇಷ್ಟಾರ್ಥ ಶಿರ್ನ ಸಂಶಯ, ಅವರು ಬಯಸಿದ ಎಲ್ಲ ಬೇಡಿಕೆಗಳು ಕೂಡ ಪೂರ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಪ ಅಂತಂದ್ರೆ ಏನು ಮತ್ತು ಅದನ್ನ ಭಾವನ ಅಂತಂದ್ರೆ ಏನು ಅನ್ನೋದನ್ನ ಗಮನಿಸ್ಬೇಕು. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯ ಅಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾತ್ ನಿತ್ಯಂ ಇಷ್ಟಾರ್ಥಾಃ ಸ್ಯುಹು ನ ಸಂಶಯ. ಮೊದಲಿಗೆ ಈ ಶ್ಲೋಕದ ಅರ್ಥವನ್ನು ನೋಡಿಬಿಡೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ, ಒಂದೊಂದಕ್ಕೂ ಕೂಡ ಒಂದೊಂದು ಪದಕ್ಕೆ ಒಂದೊಂದು ಅಕ್ಷರಕ್ಕೆ ಏನೇನ್ ಅರ್ಥ ಅಂತ ದಾಸರಾಯರೆಲ್ಲ ಹೇಳಿದ್ದಾರೆ. ಅದರಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂಬುದಾಗಿ ಹೇಳಿ ರಾಘವೇಂದ್ರ ತೀರ್ಥರ ಸ್ತೋತ್ರವನ್ನ ನಾವು ಹೇಳಿದೆವು ಅಂತಾದರೆ, ಅವರ ಈ ಮಂತ್ರ ಜಪವನ್ನ ಮಾಡಿದೆವು ಅಂತಾದರೆ, ಇತಿ ಅಷ್ಟಾಕ್ಷರ ಮಂತ್ರತಃ ಜಪಿತಾತ್, ಅಷ್ಟಾಕ್ಷರ ಮಂತ್ರವನ್ನ ಜಪ ಮಾಡಿದರೆ ಭಾವಿತಾತ್, ಭಾವನಾ ಅಂತಂದ್ರೆ ಉಪಾಸನೆ, ರಾಘವೇಂದ್ರ ತೀರ್ಥರ ಸೇವೆಯನ್ನು ಮಾಡಿದರೆ ಈ ಮಂತ್ರವನ್ನು ಹೇಳ್ತಾ ವೃಂದಾವನದ ಪ್ರದಕ್ಷಿಣೆಯನ್ನು ಹಾಕುವ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ವೃಂದಾವನದ ಪ್ರದಕ್ಷಿಣೆಯನ್ನ ಮಾಡಿದರೆ, ಎಲ್ಲೋ ಒಂದು ಕಡೆಯಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನ ಮಂತ್ರ ಸದೃಶವಾದಂತಹ ಈ 8 ಅಕ್ಷರಗಳನ್ನ ಜಪ ಮಾಡಿದರೆ, ಅಂದ್ರೆ ಒಂದೇ ಕಡೆಯಲ್ಲಿ ಕುಳಿತುಕೊಂಡು ಜಪ ಮಾಡೋದು ಅದು ಒಂದು ಥರ. ಹೋದಲ್ಲಿ ಬಂದಲ್ಲಿ ಎದ್ದಲ್ಲಿ ಕೂತಲ್ಲಿ ಎಲ್ಲ ಸ್ಥಳದಲ್ಲೂ ಕೂಡ ರಾಘವೇಂದ್ರಾಯ ನಮಃ ಎಂಬಂತಹ ಮಂತ್ರವನ್ನ ಪುನರಾವರ್ತಿ ಮಾಡ್ತಾ ಇದ್ವು ಅಂತಾದರೆ ಆದದ್ದೆಲ್ಲ ರಾಯರ ಕರುಣೆಯಿಂದಾಗಿ, ಗುರುಗಳಾದ ರಾಯರು ನಮ್ಮ ಬೆನ್ನಿಗಿದ್ದಾರೆ, ನಮಗೆ ತತ್ವಜ್ಞಾನವನ್ನ ಕೊಟ್ಟೇ ಕೊಡ್ತಾರೆ, ನಮ್ಮ ರಕ್ಷಣೆಯನ್ನ ಮಾಡಿಯೇ ಮಾಡ್ತಾರೆ ಎಂಬುದಾಗಿ ಅವರನ್ನ ಉಪಾಸನೆ ಮಾಡಿದರೆ ಅವರಿಗೆ ಇಷ್ಟವಾದ ಅರ್ಥಗಳು, ಅವರಿಗೆ ಯೋಗ್ಯವಾದ ಪದಾರ್ಥಗಳು ದೊರೆಯುತ್ತವೆ ಅಂತ ಇದರ ಒಟ್ಟಾರೆ ಅರ್ಥ. ನ ಸಂಶಯ, ಇದರಲ್ಲಿ ಸಂಶಯ ಬೇಡ. ಇಷ್ಟಾರ್ಥಾಃ ಸ್ಯುಹು, ಅವರು ಅಪೇಕ್ಷೆ ಪಟ್ಟಂತಹ ಎಲ್ಲ ಬೇಡಿಕೆಗಳು ಪೂರೈಸುತ್ತವೆ. ಹಾಗಾದ್ರೆ ಜಪ ಮಾಡುವಾಗ ಹೇಗೋ ಕೂತು ಜಪ ಮಾಡೋದಲ್ಲ. ಪರಿಶುದ್ಧವಾದ ವಸ್ತ್ರಗಳನ್ನ ನಾವು ದೇವರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಯಾವ ವಸ್ತ್ರಗಳ ಸಂಹಿತೆಯನ್ನು ಪಾಲಿಸ್ತೇವೋ, ಶುದ್ಧವಾದ ವಸ್ತ್ರಗಳನ್ನು ಧರಿಸಿಕೊಂಡು ಹೇಗೆ ಜಪ ಮಾಡ್ತೇವೋ ಹಾಗೆ ಜಪ ಮಾಡಬೇಕು. ಹಾಗೆ ಏಕಾಂತ ಚಿತ್ತವಾಗಿ ಜಪ ಮಾಡ್ತಾ, ಅಥವಾ ನಾವು ಹಿಂದೆ ಎಲ್ಲ ರಾಯರಲ್ಲಿ ಉರುಳು ಸೇವೆಯನ್ನು ಮಾಡ್ತಾ ಇದ್ರು ಮಂತ್ರಾಲಯದಲ್ಲಿ. ಈಗ ಅದು ಮಾಡೋದು ತುಂಬಾ ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಬಹಳ ಜನಸಮ್ಮರ್ದ ಇರೋ ಕಾರಣದಿಂದ ಉರುಳು ಸೇವೆಗೆ ಅವಕಾಶವೇ ಇಲ್ಲದೆ ಇರೋಷ್ಟು ರಾಯರ ದರ್ಶನಕ್ಕೆ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಹೆಜ್ಜೆ ನಮಸ್ಕಾರ ಅಂತ ಮಾಡ್ತಾ ಇದ್ರು. ಆ ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಮುಂತಾದವುಗಳೆಲ್ಲವನ್ನ ಮಾಡ್ತಾ ಪರಿಶುದ್ಧವಾದ ಅಂತಃಕರಣದಿಂದಾಗಿ ಯಾರು ಈ ರಾಯರ ಮಂತ್ರ ಜಪವನ್ನ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಬೇಡಿದ ಇಷ್ಟಾರ್ಥಗಳೆಲ್ಲ ಅವರಿಗೆ ದೊರಕುತ್ತವೆ ಅಂತ
ಈ ಮಂತ್ರದಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇದು ಅಷ್ಟಾಕ್ಷರ ಮಂತ್ರತಃ. ಇದು ಅಷ್ಟಾಕ್ಷರ ಮಂತ್ರ. ಜಪಿತಾತ್ ಭಾವಿತಾತ್ ನಿತ್ಯಂ. ಈ ಮಂತ್ರವನ್ನು ಜಪ ಮಾಡಿದರೆ, ಉಪಾಸನೆ ಮಾಡಿದರೆ ಭಕ್ತರ ಬಯಕೆಗಳೆಲ್ಲ ಪೂರ್ತಿ ಆಗತ್ತೆ. ಇಷ್ಟಾರ್ಥ ಸ್ಯುಹು ನ ಸಂಶಯ. ಭಕ್ತರು ಬೇಡಿದ ಇಷ್ಟಾರ್ಥಗಳೆಲ್ಲವನ್ನು ಕೂಡ ರಾಯರು ಪೂರೈಸ್ತಾರೆ. ಅಂದ್ರೆ ಅಲ್ಲ, ಹಾಗಾದ್ರೆ ಇದನ್ನು ಮಾಡಿದ್ರಷ್ಟೇ ಮಾಡ್ತಾರ? ಹೌದು, ಮಾಡಿದ್ರಷ್ಟೇ ಮಾಡ್ಬೇಕು. ಯಾಕೆ ಅಂತಂದ್ರೆ ಯಾವಾಗ ನಾವು ದೇವರ ಬಳಿಯಲ್ಲಿ ಹೋಗ್ತೇವೋ, ಗುರುಗಳ ಬಳಿಯಲ್ಲಿ ಹೋಗ್ತೇವೋ, ಗುರುಗಳ ಸೇವೆಯನ್ನು ಮಾಡ್ತೇವೋ, ಆವಾಗ ಮಾತ್ರ ಪ್ರಸನ್ನರಾದ ಗುರುಗಳು ನಮಗೆ ಫಲವನ್ನು ಕೊಡ್ತಾರೆ. ಅವರ ಪ್ರಸನ್ನತೆಗೋಸ್ಕರವಾಗಿ ಈ ಜಪ ಉಪಾಸನೆಗಳು ಇವೆಲ್ಲ ಅಂತಃಕರಣ ಶುದ್ಧಿಗೆ ಅಂಗವಾದದ್ದು. ಇವುಗಳನ್ನು ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯುರ್ನ ಸಂಶಯಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಇತಿ ಅಷ್ಟಾಕ್ಷರ ಮಂತ್ರತಃ, ಅಷ್ಟಾಕ್ಷರ ಮಂತ್ರದಿಂದಾಗಿ ಜಪಿತಾತ್ ಭಾವಿತಾತ್, ಈ ಮಂತ್ರವನ್ನು ಜಪ ಮಾಡಿದರೆ, ಈ ಮಂತ್ರದಿಂದ ರಾಯರ ಉಪಾಸನೆಯನ್ನು ಮಾಡಿದರೆ, ಇಷ್ಟಾರ್ಥಾಹ ಸ್ಯುಹು, ಭಕ್ತರು ಬಯಸಿದ ಎಲ್ಲ ಇಷ್ಟಾರ್ಥಗಳು ಕೂಡ ಪೂರೈಸುತ್ತವೆ. ನ ಸಂಶಯ, ಇದಕ್ಕೆ ಸಂಶಯ ಬೇಡ ಅಂತ ಒಟ್ಟಾರೆ ಈ ಶ್ಲೋಕದ ಭಾವಾರ್ಥವನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ. ಹರಯೇ ನಮಃ. ಗುರುಜಿ, ಸ್ಯು ಅಂದ್ರೆ ಏನು? ಸ್ಯುಹು ಅಂತಂದ್ರೆ ಸಿದ್ಧಿಸುತ್ತವೆ, ಆಗುತ್ತವೆ. ಇಷ್ಟಾರ್ಥಾಹ ಸ್ಯುಹು, ಆಗುತ್ತವೆ.